ಏನಾಗ್ಬಿಟ್ಟಿದೆ ನಗರದಲ್ಲಿ ನೀರಿಂದ ಆಗ್ಬೋದು, ಸ್ವಚ್ಛತೆ ಆಗ್ಬೋದು, ಎಲ್ಲ ಅಧಿಕಾರಿಗಳು ಪಾಪ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅಧಿಕಾರ ನಡೆಸ್ತಾ ಇರ್ತಕ್ಕಂಥವರು ಅದ್ರ ಕಡೆ ಗಮನ ಕೊಟ್ಟು ಅವ್ರು ಯಾವ ರೀತಿ ಕಾರ್ಯನಿರ್ವಹಿಸ್ತಾರೆ, ಎಲ್ಲಿ ಏನು ಸಮಸ್ಯೆ ಇದೆ ಅದನ್ನು ಮೂಲಭೂತವಾಗಿ ಪರಿಹರಿಸಬೇಕು. ಈ ಉದಾಹರಣೆಗೆ ಒಳಚರಂಡಿ ವ್ಯವಸ್ಥೆ, ಯಾವ ರಸ್ತೆ ಈಗ ಊರಿನ ಪ್ರಮುಖ ರಸ್ತೆಗಳು ಯಾವುದೋ ರಂಗಪ್ಪ ಸರ್ಕಲಿಂದ ಹಿಡಿದು ಡಿ ಕ್ರಾಸ್ ರೋಡ್ ಆಗ್ಬೋದು, ತಾಲೂಕು ಆಫೀಸ್ ಸರ್ಕಲಿಂದ ಡಿ ಕ್ರಾಸ್ ರಸ್ತೆ ಆಗ್ಬೋದು, ಮತ್ತು ಈ ಒಳಗಡೆ ಇರ್ತಕ್ಕಂಥ ಕೆಲವು ವ್ಯವಸ್ಥೆ ಇರ್ಬೋದು. ಮೇಯ್ನ್ ರೋಡಲ್ಲಿ ಓಡಾಡೋಕ್ಕಾಗಲ್ಲ, ಜನ ಅದು ಹರಿತಾ ಇರ್ತದೆ. ಇಲ್ಲಿ ನಮ್ಮ ಅಧಿಕಾರಿಗಳು ಕೊಡೋ ಸಬೂಬನ್ನು ಅಲ್ಲಿ ಸಾರ್ವಜನಿಕರು ಅದನ್ನು ಮಾಡೋದಕ್ಕೆ ಸಿದ್ಧರಿರಲ್ಲ. ನೋಡಿ, ಇದು ದೊಡ್ಡಬಳ್ಳಾಪುರದಲ್ಲಿ ಏನಿದೆ, ಇಂಥ ವ್ಯವಸ್ಥೆ ಆಗಿದೆ, ಇಂಥ ಇದು ಅಂತ ಮೂಗು ಮುಚ್ಕೊಂಡು ಓಡಾಡೋವಂಥ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿಗೆ ಈಗ ತುತ್ತಾಗಿ ಅಂಥವನ್ನ ಬೇರೆ ಯಾವುದನ್ನು ನೆಗ್ಲೆಕ್ಟ್ ಮಾಡೋದು ಪರವಾಗಿಲ್ಲ, ಅತಿ ಜರೂರಾಗಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದ್ದಂಗೆ ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು ಇವು ನೀರು, ಲೈಟು, ಒಳಚರಂಡಿ ವ್ಯವಸ್ಥೆ, ಇವು ಮೂಲಭೂತವಾಗಿ ಜನಗಳಿಗೆ ಅವಶ್ಯಕತೆ ಇರೋದನ್ನು ಅತಿ ಜರೂರಾಗಿ ಮಾಡಬೇಕು. ಅದನ್ನು ಮಾಡೋದಕ್ಕೆ ಇಲ್ಲಿ ಆಗ್ತಾಯಿಲ್ಲ. ಯಾರನ್ನ ನಾವು ಪ್ರಶ್ನೆ ಮಾಡೋದು, ಯಾರನ್ನ ಕೇಳೋದು ಅಂತ ನಾವು ಸಂಬಂಧಪಟ್ಟಂಥವ್ರಿಗೆ ತಕ್ಷಣ ಫೋನ್ಗಳು ಮಾಡ್ತೀವಿ, ಕರೆ ಮಾಡ್ತೀವಿ. ಅವ್ರ ಕೈಯಲ್ಲಿ ಒಂದೇ, ಸರ್ ನಾವು ಒಬ್ಬರೇ ಎಷ್ಟು ಅಂತ ಮಾಡೋಕ್ಕಾಗುತ್ತೆ ಸರ್, ನಮ್ಮ ಕೈಯಲ್ಲಿ ಆಗಲ್ಲ ಸರ್. ಅವ್ರಿಗೇನು ಒತ್ತಡ, ಕೆಲಸದ ಒತ್ತಡ. ಇಲ್ಲಿ ಅಧಿಕಾರ ನಡೆಸ್ತಾ ಇರ್ತಕ್ಕಂಥವ್ರು ಅವ್ರಿಗೆ ಏನು ಬೇಕು, ಏನು ಬೇಡ ಅನ್ನೋದನ್ನು ಅವ್ರನ್ನ ಕರೆದು ಒಂದು ಮೀಟಿಂಗ್ ಮಾಡಿ, ನಿಮ್ಗೆ ಏನು ಅವಶ್ಯಕತೆ ಇದೆ, ಏನು ಅವಶ್ಯಕತೆ ನಮ್ಮ ಕಡೆಯಿಂದ ನಾವೇನು ಕೊಡಬೇಕು, ಯಾಕೆ ಈ ಥರ ಆಗ್ತಿದೆ ಅಂತೇಳ್ಬಿಟ್ಟು ಅದನ್ನು ಪ್ರಶ್ನೆ ಮಾಡಬೇಕು. ಈಗ ಉದಾಹರಣೆಗೆ ಇನ್ನು 4 ತಿಂಗಳಿದೆ, ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ. ಈಗ ಅಧ್ಯಕ್ಷರಿಲ್ಲ, ಇದಕ್ಕೆ ಮುಂಚೆ ಉಪಾಧ್ಯಕ್ಷರಿರಲಿಲ್ಲ. ಈ ಥರ ಇವರು ವೈಯಕ್ತಿಕವಾಗಿ ಇದು ಮಾಡಿಕೊಂಡು ದೊಡ್ಡಬಳ್ಳಾಪುರ ನಗರದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಯಾವ ರಸ್ತೆ ಸರ್ ನ್ಯಾಯವಾಗಿದೆ? ಇವತ್ತು ಒಂದೇ ಒಂದು ರಸ್ತೆ ಸಾರ್ವಜನಿಕರು ಆರಾಮಾಗಿ ಓಡಾಡ್ಬೋದಪ್ಪ ಅನ್ನೋವಂಥ ಪರಿಸ್ಥಿತಿ ಒಂದು ರಸ್ತೆಯೂ ಇಲ್ಲ. ಉದಾಹರಣೆಗೆ ನೋಡಿರಿ, ರೈಲ್ವೆ ಸ್ಟೇಷನ್ನಿಂದ ಡಿ ಕ್ರಾಸ್ ರೋಡ್ವರೆಗೂ ಬರಬೇಕಾದ್ರೆ ಸಾರ್ವಜನಿಕರು ಓಡಾಡೋಕ್ಕೆ ಆಗಲ್ಲ. ಇಷ್ಟು ದಿನ ಬೇಕಾ ಸರ್ ಕಾಮಗಾರಿ ಮಾಡೋದಕ್ಕೆ? ಅದೊಂದು. ಇನ್ನು ಈ ಕಡೆಯಿಂದ ತಾಲೂಕು ಆಫೀಸಿಂದ ಜರ್ಜಿಪೇಟೆ ಮೇನ್ ರೋಡಲ್ಲಿ ಬರೋದಕ್ಕೆ ನೋಡ್ರಿ, ಅಲ್ಲೂ ಗುಂಡಿ. ಎಲ್ಲಿ ಸರ್ ನಯ ದೊಡ್ಡಬಳ್ಳಾಪುರ? ನೀವು ಪ್ರಶ್ನೆ ಮಾಡಬೇಕಲ್ಲ ಸರ್, ನಿಮಗೂ ಜವಾಬ್ದಾರಿ ಇದೆಯಲ್ಲ ಸರ್. ಅಟ್ಲೀಸ್ಟ್ ನೀವು ಪೂರ್ತಿ ನಮಗೆ ಏನೋ ಕೊಡಿ ಅಂತ ನಾವು ಕೇಳೋದು ಬೇಡ. ಸಾರ್ವಜನಿಕರು ಓಡಾಡೋಂಥ ರಸ್ತೆಗಳು ಅವನ್ನ ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿದ್ರೆ ಮಕ್ಕಳು ಮರಿ ಓಡಾಡ್ತಿರ್ತವೆ. ಸ್ಕೂಲ್ಗೆ ಹೋಗೋ ಮಕ್ಕಳು, ಕಾಲೇಜ್ಗೆ ಹೋಗೋವಂಥ ಮಕ್ಕಳು, ಫ್ಯಾಕ್ಟ್ರಿಗಳಿಗೆ ಹೋಗೋವಂಥವ್ರು ಬೆಳಿಗ್ಗೆ ಸರ್ ಒಂದು 8ರಿಂದ 9 ಗಂಟೆಯಲ್ಲಿ ಬರ್ತಾರೆ ಸರ್. ಪಾಪ ಮಕ್ಕಳು ಟೈಮಾಗಿ ಹೋಗಿರ್ತದೆ, ಒಂದು ಕ್ಯಾರಿಯರ್ ಇಟ್ಕೊಂಡು ಹೆಣ್ಮಕ್ಳು ಅರ್ಜೆಂಟಾಗಿ ಓಡೋಗ್ತಾ ಇರಬೇಕು. ಇಲ್ಲಿ ಗಾಡಿಗಳಲ್ಲಿ ಸ್ವಲ್ಪ ಸ್ಪೀಡಾಗಿ ಬರ್ತಾರೆ, ಸ್ಕಿಡ್ ಆಗಿ ಬೀಳ್ತಾರೆ. ಇಂಥ ಪರಿಸ್ಥಿತಿಗಳು ಎಲ್ಲ ರಸ್ತೆಗಳು, ಒಂದು ರಸ್ತೆ ನಮ್ಮ ಯಾವುದೋ ಒಂದು ರಸ್ತೆ 2 ರಸ್ತೆ ಅಂತ ನಾನು ಹೇಳಕ್ಕೆ ಹೋಗ್ತಾ ಇಲ್ಲ, ಎಲ್ಲ ರಸ್ತೆಗಳ ಪರಿಸ್ಥಿತಿನೂ ಇದೆ. ಶಾಸಕರು ಬಂದು ಒಂದು ಮೀಟಿಂಗ್ ಮಾಡಿ, ಇಲ್ಲಿ ಏನು ದೊಡ್ಡಬಳ್ಳಾಪುರ ನಗರದಲ್ಲಿ ಏನು ಸಮಸ್ಯೆ ಇದೆ, ಯಾಕೆ ಹಿಂಗೆ ಆಗ್ತಾ ಇದ್ದಾವೆ ಅಂತ ಅಟ್ಲೀಸ್ಟ್ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಒಂದು ಮೀಟಿಂಗ್ ಮಾಡಿ ಸಾರ್ವಜನಿಕ ನಗರಸಭಾ ಸದಸ್ಯರನ್ನು ಕರ್ಕೊಂಡು ಒಂದು ವ್ಯವಸ್ಥಿತವಾಗಿ ಏನು ಸಮಸ್ಯೆ ಆಗಿದೆ, ನಾನು ಏನು ಮಾಡಬೇಕು, ಯಾವ ರೀತಿ ಅನುದಾನ, ಯಾವ್ಯಾವುದಕ್ಕೂ ಅನುದಾನ ಅದಿಲ್ಲ ಇದಿಲ್ಲ ಅಂತ ಹೇಳೋದು. ಇನ್ನು ಮೂಲಭೂತವಾಗಿ ಇದನ್ನು ಬಗೆಹರಿಸ್ಬೇಕಲ್ವ ಸರ್? ದೊಡ್ಡಬಳ್ಳಾಪುರ 2 ರಸ್ತೆ ನೀಟಾಗಿದ್ದರೆ ಸಾಕಲ್ವ ಸರ್? ಡಿ ಕ್ರಾಸಿಂದ ನೋಡಿ ಸರ್, ಬರಬೇಕಾದ್ರೆ ಈ ಕಡೆನೂ ಟ್ರಾಫಿಕ್ಕು, ಆ ಕಡೆನೂ ಟ್ರಾಫಿಕ್ಕು. ಈ ಕಡೆ ರಸ್ತೆ ವಿಶಾಲವಾಗಿದೆ, ಆ ಫುಟ್ಪಾತ್ನಲ್ಲಿ ನೋಡಿರಿ, ಈ ಲೈನ್ ಪೂರ್ತಿ ಗಾಡಿಗಳಿರ್ತವೆ, ಆ ಲೈನ್ ಪೂರ್ತಿ ಗಾಡಿಗಳಿರ್ತವೆ. ಒಂದು ಗಾಡಿ ಪಾಸ್ ಆಗಲ್ಲ, ಒಂದು ಗಾಡಿ ಬರಲ್ಲ. ಇದು ಯಾರು ಸರ್ ನಾವು ಪ್ರಶ್ನೆ ಮಾಡಬೇಕು? ಯಾರು ಸರ್ ಕೇಳಬೇಕು ನಾವು ಇದನ್ನು? ಇದೆಲ್ಲ ಊರಿನ ಸಮಸ್ಯೆಗಳು ಸರ್. ಇದು ಒಂದು ಗಾಡಿ ಹೋಗ್ತಾ ಇರ್ತದೆ, ಪಕ್ಕದಲ್ಲಿ ಇನ್ನೊಂದು ಗಾಡಿ ಬರೋಕ್ಕಾಗಲ್ಲ. ಈ ಕಡೆ ಗಾಡಿಗಳು ನಿಲ್ಸಿರ್ತವೆ, ಆ ಕಡೆ ಒಂದು ಗಾಡಿಗಳು ನಿಲ್ಸಿರ್ತವೆ. ನೋಡಿ, ಮೊನ್ನೆ ಉದಾಹರಣೆಗೆ ನಮ್ಮ ಏರಿಯಾ ಹುಡುಗ, 28 ವರ್ಷದ ಹುಡುಗ, ಬೈಕಲ್ಲಿ ಚೇಸ್ ಮಾಡೋಕ್ಕೆ ಹೋಗಿ ಮುಂದೆ ನಿಂತಿರ್ತಕ್ಕಂಥ ಟಾಟಾ ಎಸ್ ಹೊಡೆದು ಹೋದ. ಇವತ್ತು ಆ ಕುಟುಂಬಕ್ಕೆ ಎಷ್ಟು ಹಾನಿ ಸರ್, ಎಷ್ಟು ತೊಂದರೆ ಸರ್. ಇವತ್ತು ಆ ಕುಟುಂಬ ಚೇತರಿಸ್ಕೊಳ್ಳೋಕ್ಕಾಗಲಿ. ಆದಷ್ಟು ಮುಖ್ಯ ರಸ್ತೆಗಳಲ್ಲಿ ದೊಡ್ಡ ವಾಹನಗಳು ಪಾರ್ಕಿಂಗ್ ಮಾಡಿದ್ದಂಗೆ ಅವ್ರ ದಂಡ ಹಾಕೋದು, ಮತ್ತೊಂದು ಇವನ್ನೆಲ್ಲ ಸಂಬಂಧಪಟ್ಟಂಥ ಪೊಲೀಸ್ ಇಲಾಖೆಗಳನ್ನ ಕರೆಸಿ ಮೀಟಿಂಗ್ ಮಾಡಿ ಆ ಕಡೆ ಈ ಕಡೆ ಇದನ್ನೆಲ್ಲ ರಸ್ತೆಯನ್ನು ಸುರಕ್ಷಿತವಾಗಿ ಸಂಚಾರಕ್ಕೆ ಮುಕ್ತ ಮಾಡಲಿ ಅಂತೆಲ್ಲ ಇವೆಲ್ಲ ವ್ಯವಸ್ಥೆ ಮಾಡಬೇಕು ಸರ್. ಏನು ವ್ಯವಸ್ಥೆನೂ ಇಲ್ಲ ಸರ್. 5 ವರ್ಷ ಬರೀ ಇದೇ ಆಗುತ್ತೆ ಸರ್.
2.5 ವರ್ಷ ಇರೋದ್ರಲ್ಲಿ ಏನೋ ಸುಗಮವಾಗಿ ಬಂತು ಆಡಳಿತ. ಇನ್ನು 2.5 ವರ್ಷದಲ್ಲಿ ಈಗೇನು ಸರ್ ಅವಶ್ಯಕತೆ ಇತ್ತು? ಅಧ್ಯಕ್ಷರನ್ನ ಬದಲಾಯಿಸೋ ಅವಶ್ಯಕತೆ ಏನು ಸರ್ ಇತ್ತು? ಉಪಾಧ್ಯಕ್ಷರನ್ನ ಬದಲಾಯಿಸೋ ಅವಶ್ಯಕತೆ ಏನು ಸರ್ ಇತ್ತು? ಇನ್ನಿರೋದು 4 ತಿಂಗಳಿಗೆ ಇನ್ನೇನು ಸರ್ ಬದಲಾವಣೆ ಮಾಡೋಕ್ಕೆ ಸಾಧ್ಯ? ನೀವು ಏನಾದರೂ ಆಗುತ್ತೆ ಸರ್ ಬದಲಾವಣೆ ಮಾಡೋದಕ್ಕೆ? ಹಾಂ, ಬದಲಾವಣೆ ಮಾಡೋಂಥ ಪರಿಸ್ಥಿತಿ ಇದ್ದಿದ್ರೆ ನೀವು ಬದಲಾವಣೆ ಮಾಡಿ, ಸುಧಾರಣೆ ಮಾಡಿ. ಏನೂ ಇಲ್ಲ. ಜನ ನಮ್ಮನ್ನು ಗಮನಿಸ್ತಾ ಇರ್ತಾರೆ ಸರ್, ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿ ಕಳಿಸಿರ್ತಾರೆ ಜನ. ಏನಿದು ಉತ್ತಮವಾದ ಆಡಳಿತ ಬೇಕು, ನಾವಂತೂ ಸರ್, ನಾವು ಕಾಂಗ್ರೆಸ್ಸಿಂದ ಒಂದು 12-13 ಜನ ಸದಸ್ಯರು ನಾವೇನಿದ್ದೀವಿ, ನಾವು ಬೇಕಾದಷ್ಟು ನಮ್ಮ ಕೈಲಾದಷ್ಟು ಸಲಹೆ ಕೊಡ್ತಾನೆ ಬಂದ್ವಿ. ನಾವು ಪ್ರತಿ ಮೀಟಿಂಗಲ್ಲೂ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳಿದ್ದಾವೆ, ಏನೇನು ಮಾಡಬೇಕು ಅನ್ನೋದನ್ನು ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ ನಮ್ಮ ಕೈಲಾದಷ್ಟು ನಾವು ಸಲಹೆಗಳು ಕೊಟ್ವಿ. ನಾವು ಕೊಟ್ಟಂಥ ಸಲಹೆಗಳು ಸ್ವೀಕರಿಸೋದೇ ಇಲ್ಲ, ಸ್ವೀಕರಿಸೋಂಥ ಪರಿಸ್ಥಿತಿನೂ ಮೈಗೂಡಿಸ್ಕೊಂಡಿಲ್ಲ. ಅಟ್ಲೀಸ್ಟ್ ನಮ್ಮ ಸಲಹೆ ಸ್ವೀಕರಿಸಲಿಲ್ಲ ಅಂದರೂ ಪರವಾಗಿಲ್ಲ ಸರ್, ಊರಿಗೆ ಒಳ್ಳೇದಾಗಬೇಕು, ಶಾಸಕರಾದಂಥವ್ರು ಅವರಾದರೂ ಒಂದು ಸ್ಪೆಷಲ್ ಮೀಟಿಂಗ್ ಹೋಗಿ ಅಟ್ಲೀಸ್ಟ್ ಒಂದು 2 ತಿಂಗಳಿಗೋ 1 ತಿಂಗಳಿಗಾದರೂ ಒಂದೊಂದು ಮೀಟಿಂಗ್ ಹೋಗಿ ನಗರದಲ್ಲಿ ಏನಾಗ್ತಿದೆ, ಏನು ಹೋಗ್ತಿದೆ ಅಂತ ಹೇಳ್ಬಿಟ್ಟು ಅದ್ರ ಕಡೆ ಗಮನ ಕೊಟ್ಟಿದ್ದರೆ ಎಷ್ಟೋ ಸುಧಾರಣೆ ಆಗ್ತಿತ್ತು. ಇವತ್ತು ದೊಡ್ಡಬಳ್ಳಾಪುರದಲ್ಲಿ ಏನೇನು ಸಮಸ್ಯೆಗಳಾಗ್ತಾ ಇದ್ದಾವೆ ಅಂತ ಪ್ರತಿದಿನ ನೋಡ್ತಾನೆ ಇದ್ದೀವಿ. ಪ್ರತಿ ರೋಡಲ್ಲೂ ಒಂದೊಂದು ಆಕ್ಸಿಡೆಂಟ್ ಆಗ್ತಾ ಇದ್ದಾವೆ, ಒಬ್ಬೊಬ್ಬರು ಒಂದೊಂದು ಕಡೆ ತೀರೋಗ್ತಾನೆ ಇದ್ದಾರೆ. ಇವತ್ತು ನಮ್ಮ ಶಾಸಕರು ಏನು ಮಾಡ್ತಾ ಇದ್ದಾರೆ? ನಾನೇನೋ ನವದೊಡ್ಡಬಳ್ಳಾಪುರ ಮಾಡ್ತೀನಿ ಅಂತ ಹೇಳಿ ಬಂದವ್ರು ಪಾಪ, ಇವತ್ತು ನವದೊಡ್ಡಬಳ್ಳಾಪುರ ಆಗ್ತಾ ಇಲ್ಲ. ಅದು ಆ ಪ್ರತಿಯೊಂದು ರಸ್ತೆಯಲ್ಲೂ ಗುಂಡಿ, ಈ ಕಡೆ ಈ ಚರಂಡಿಗಳು, EGD ಸಮಸ್ಯೆ ದಿನ ಹೆಚ್ಚಾಗ್ತಾನೇ ಇದೆ. ಅದೇ ನಗರಸಭೆಯಲ್ಲಿ ಇವತ್ತು ನಾವು ಸಾಮಾನ್ಯ ಜನ ನಗರಸಭೆಯಲ್ಲಿ ಹೋಗಿ ಒಂದು ಕಂಪ್ಲೇಂಟ್ ಮಾಡಿ ಒಂದು EGD ಬ್ಲಾಕ್ ಆಗೈತೆ ಅಂದರೆ 20 ದಿವಸ ಬೇಕು ಒಂದು EGD ಓಪನ್ ಮಾಡೋದಕ್ಕೆ. ನಮ್ಮ ಶಾಸಕರು ಬಂದು ಯಾವಾಗ ಹೇಳ್ತಾ ಇರ್ತಾರೆ, ನಗರಸಭೆಯಲ್ಲಿ ಬಂದು ನಾನು ಒಂದು ಮೀಟಿಂಗ್ ತಗೊಂಡಿದ್ದೀನಿ, ಸಾರ್ವಜನಿಕರು ಬನ್ನಿರಿ ಅಂತ ಹೇಳ್ತಾ ಇದ್ದಾರೆ. ಮತ್ತು ಎಲ್ಲಿ ಸಾರ್ವಜನಿಕರ ಸಮಸ್ಯೆ ಒಂದು ದಿವಸನೂ ಎಲ್ಲೂ ನಡೆದೇ ಇಲ್ವಲ್ಲ. ದಯವಿಟ್ಟು ಶಾಸಕರಿಗೆ ಒಂದು ಕೈ ಮುಗಿದು ಕೇಳ್ತೀವಿ, ದಯವಿಟ್ಟು ಶಾಸಕರೇ ಆ ಗುಣಿಗಳು ಮುಚ್ಚಿರಿ, ಆ ಜನ ಸಾಯೋದನ್ನು ತಪ್ಪಿಸಿ. ದಯವಿಟ್ಟು ಆ ನಗರಸಭೆಯಲ್ಲಿ ಹೋಗಿ ಸ್ವಲ್ಪ ಕುತ್ಕೊಂಡು ಮಾತಾಡಿ. ಆ EGD ಸಮಸ್ಯೆಗಳು ತುಂಬ ಸಮಸ್ಯೆ ಆಗೈತೆ, ಆ EGD ಸಮಸ್ಯೆ ಸ್ವಲ್ಪ ನೋಡಿ. ಈ ಅಧ್ಯಕ್ಷರು, ಉಪಾಧ್ಯಕ್ಷರು ಅಂದ್ಕೊಂಡು ಬರೀ ಇದರಲ್ಲೇ ಮುಳುಗೋಗೈತೆ ನಗರಸಭೆ. ಇವತ್ತು ಯಾವುದೇ ಕಾರಣಕ್ಕೂ ಬರೀ ಬದಲಾವಣೆ. ನಗರದಲ್ಲಿ ಏನೂ ಬದಲಾವಣೆ ಆಗಿಲ್ಲ, ಬರೀ ಅಧ್ಯಕ್ಷರು, ಉಪಾಧ್ಯಕ್ಷರು ಮಾತ್ರ ಬದಲಾವಣೆ ಆಗ್ತಾ ಇದ್ದಾರೆ. ಇಲ್ಲಿ ಇರೋದು 4-5 ತಿಂಗಳಲ್ಲಿ ಏನು ಮಾಡೋದಕ್ಕೆ ಸಾಧ್ಯ? ಅದೇ ಅಧ್ಯಕ್ಷರು ತಿರ್ಗಾ ಅದೇ ಉಪಾಧ್ಯಕ್ಷತೆ. ದಯವಿಟ್ಟು ಇದೆಲ್ಲ ಬಿಟ್ಟು ಶಾಸಕರಿಗೆ ಹೇಳ್ತೀನಿ, ಒಂದು ಮನವಿ ಮಾಡ್ಕೊತಾ ಇದ್ದೀವಿ, ದಯವಿಟ್ಟು ಆ ಗುಣಿಗಳನ್ನ ಸ್ವಲ್ಪ ಮುಚ್ಚಿಕೊಡಿ.